ಈ ಒಂದು ಎಲೆಗೆ ಇಡ್ಲಿ ಹಿಟ್ಟನ್ನು ಹಾಕಿ ಇಡ್ಲಿಯನ್ನು ಮಾಡಿದರೆ ಇಡ್ಲಿಯ ಕಲರೇ ಚೇಂಜ್ ಆಗ್ತದೆ. ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಮಂಗಳೂರು ಕಡೆಯ ಒಂದು ಟ್ರೆಡಿಷನಲ್ ರೆಸಿಪಿಯನ್ನು ಮಾಡ್ತಾ ಇದ್ದೇನೆ. ಈ ರೆಸಿಪಿ ಮಾಡಲಿಕ್ಕೆ ಸ್ವಲ್ಪ ಕುಚ್ಚಲಕ್ಕಿ ಬೇಕು. ನಾನಿಲ್ಲಿ 2 ಕಪ್ ಆಗುವಷ್ಟು ಕುಚ್ಚಲಕ್ಕಿಯನ್ನು ತಗೊಂಡಿದ್ದೇನೆ. ಹಾಗೆಯೇ ಒಂದು 1/4 ಕಪ್ ಆಗುವಷ್ಟು ಸಬ್ಬಕ್ಕಿಯನ್ನು ತಗೊಂಡಿದ್ದೇನೆ. ಈಗ ಇದೆರಡನ್ನು ಕೂಡ ಚೆನ್ನಾಗಿ ತೊಳ್ಕೊಳ್ಬೇಕು. ಈಗ ಈ ಕುಚ್ಚಲಕ್ಕಿಯನ್ನು ನೀರಿನಲ್ಲಿ ನೆನೆಸಿಡಬೇಕು. ನಾನಿಲ್ಲಿ ತಣ್ಣೀರಿನಲ್ಲಿ ನೆನೆಸಿಡುವ ಬದಲು ಬಿಸಿ ಬಿಸಿಯಾದ ನೀರನ್ನು ಬಳಸ್ತಾ ಇದ್ದೇನೆ. ಯಾಕಂತಂದರೆ ಕುಚ್ಚಲಕ್ಕಿ ನೆನೆಯಲಿಕ್ಕೆ ಸ್ವಲ್ಪ ಟೈಮ್ ತಗೊಳ್ತದಲ್ವಾ. ಈ ರೀತಿ ಬಿಸಿ ನೀರಲ್ಲಿ ನೆನೆಸಿಡೋದ್ರಿಂದ ಸ್ವಲ್ಪ ಬೇಗ ನೆಂದು ಬಿಡ್ತದೆ ಕುಚ್ಚಲಕ್ಕಿ. ಮತ್ತು ನಾವು ಮಾಡುವ ಇಡ್ಲಿ ಕೂಡ ತುಂಬ ಸಾಫ್ಟಾಗಿ ಬರ್ತದೆ. ನಾನಿದನ್ನು ಒಂದು 3 ಗಂಟೆ ಬಿಸಿನೀರಲ್ಲಿ ನೆನೆಸಿಟ್ಟಿದ್ದೇನೆ. ತುಂಬ ಚೆನ್ನಾಗಿ ನೆಂದಿದೆ ಇದು. ನೀವು ಒಂದು ವೇಳೆ ತಣ್ಣೀರಲ್ಲಿ ನೆನೆಸ್ತೀರಿ ಅಂತ ಹೇಳಿದರೆ ಒಂದು ಕಮ್ಮಿ ಅಂತಂದರೂ ಒಂದು 6 ರಿಂದ 7 ಗಂಟೆ ನೆನೆಬೇಕಾಗ್ತದೆ ಇದು. ಇದರ ಜೊತೆಗೆ ನಾನಿಲ್ಲಿ 1 ಕಪ್ ಆಗುವಷ್ಟು ದೋಸೆ ಅಕ್ಕಿಯನ್ನು ಸಹ ನೆನೆಸಿಟ್ಕೊಂಡಿದ್ದೇನೆ. ಮತ್ತು 1 ಕಪ್ ಆಗುವಷ್ಟು ಉದ್ದಿನ ಬೇಳೆಯನ್ನು ಕೂಡ ನೆನೆಸಿಟ್ಕೊಂಡಿದ್ದೇನೆ. ಈಗ ಇದೆಲ್ಲವನ್ನು ಕೂಡ ಗ್ರೈಂಡ್ರಲ್ಲಿ ರುಬ್ಕೊಳ್ಬೇಕು. ಮಿಕ್ಸಿಯಲ್ಲಿ ರುಬ್ಕೊಳ್ಳಿಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು, ಯಾಕಂತಂದರೆ ಈ ಹಿಟ್ಟನ್ನು ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಳ್ಬೇಕಾಗ್ತದೆ. ಹಾಗಾಗಿ ಗ್ರೈಂಡ್ರಲ್ಲಿ ರುಬ್ಕೊಳ್ಳೋದೇ ಒಳ್ಳೆಯದು. ಮೊದಲಿಗೆ ಉದ್ದಿನ ಬೇಳೆಯನ್ನು ಹಾಕೊಂಡಿದ್ದೇನೆ ಗ್ರೈಂಡ್ರಲ್ಲಿ. ಈ ಉದ್ದಿನ ಬೇಳೆಯನ್ನು ಚೆನ್ನಾಗಿ ಒದಗಿಸ್ಕೊಳ್ಬೇಕು. ಅಂತಂದರೆ ಒಂದು ಅರ್ಧ ಗಂಟೆ ಆದರೂ ಚೆನ್ನಾಗಿ ಗ್ರೈಂಡ್ರಲ್ಲಿ ರುಬ್ಕೊಳ್ಬೇಕು. ಅದರದ್ದು ಕ್ವಾಂಟಿಟಿ ಜಾಸ್ತಿ ಆಗ್ತದೆ ಗ್ರೈಂಡ್ರಲ್ಲಿ ರುಬ್ಕೊಳ್ಳೋದ್ರಿಂದ. ನಾವು ಉದ್ದಿನ ಹಿಟ್ಟು ತುಂಬ ಪ್ಲಫಿಯಾಗಿ ಬರ್ತದೆ ನಾವು ಗ್ರೈಂಡ್ರಲ್ಲಿ ರುಬ್ಕೊಳ್ಳೋದ್ರಿಂದ. ಅದೇ ಮಿಕ್ಸಿಯಲ್ಲಿ ರುಬ್ಕೊಂಡ್ರೆ ಇಷ್ಟು ಪ್ಲಫಿಯಾಗಿ ಬರೋದಿಲ್ಲ. ಮತ್ತು ಉದ್ದಿನ ಹಿಟ್ಟಿನ ಕ್ವಾಂಟಿಟಿ ಕೂಡ ಜಾಸ್ತಿ ಆಗೋದಿಲ್ಲ. ಗ್ರೈಂಡ್ರಲ್ಲಿ ರುಬ್ಕೊಂಡ್ರೆ ಡಬಲ್ ಆಗ್ತದೆ ಉದ್ದಿನ ಹಿಟ್ಟು. ನಾನಿಲ್ಲಿ ಉದ್ದಿನ ಬೇಳೆಯನ್ನು ಒಂದು ಅರ್ಧ ಗಂಟೆ ಚೆನ್ನಾಗಿ ನುಣ್ಣಗೆ ರುಬ್ಕೊಂಡ ನಂತರ ಈಗ ಇದಕ್ಕೆ ನೆನೆಸಿಟ್ಟಿರುವ ಕುಚ್ಚಲಕ್ಕಿ, ಸಬ್ಬಕ್ಕಿ ಮತ್ತು ದೋಸೆ ಅಕ್ಕಿಯನ್ನು ಹಾಕೊಂಡಿದ್ದೇನೆ. ಈ ಅಕ್ಕಿಯನ್ನು ಜಾಸ್ತಿ ನುಣ್ಣಗೆ ರುಬ್ಕೊಳ್ಬಾರ್ದು, ತರಿತರಿಯಾಗಿಯೇ ಇರಬೇಕು. ನಾವು ಈ ಇಡ್ಲಿ ಎಲ್ಲ ಮಾಡಲಿಕ್ಕೆ ಯಾವ ರೀತಿ ಅಕ್ಕಿಯನ್ನು ರುಬ್ಕೊಳ್ತೇವೆ ತರಿತರಿಯಾಗಿ, ಅದೇ ರೀತಿ ರುಬ್ಕೊಳ್ಬೇಕಾಗ್ತದೆ. ಆದರೆ ಇಡ್ಲಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿಯಾಗಿರಬೇಕು ಅಷ್ಟೇ. ನೋಡ್ತಾ ಇದ್ದೀರಲ್ವಾ, ಈ ರೀತಿ ತರಿತರಿಯಾಗಿ ರುಬ್ಕೊಳ್ಬೇಕು. ಇದಕ್ಕೆ ಕುಚ್ಚಲಕ್ಕಿ, ಸಬ್ಬಕ್ಕಿ, ಆಮೇಲೆ ದೋಸೆ ಅಕ್ಕಿ, ಹಾಗೆಯೇ ಉದ್ದಿನಬೇಳೆ, ಇದಿಷ್ಟೇ ಸಾಮಗ್ರಿಗಳು ಬೇಕಾಗಿರೋದು. ಇದಕ್ಕೆ ಮತ್ತೆ ಮೆಂತ್ಯೆಯನ್ನೆಲ್ಲ ಹಾಕೊಳ್ಳಿಕ್ಕಿಲ್ಲ. ನಾನೀಗ ಹಿಟ್ಟನ್ನು ಒಂದು ದೊಡ್ಡ ಪಾತ್ರೆಗೆ ಹಾಕ್ಕೊಂಡು ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಹಿಟ್ಟಿನ ಕನ್ಸಿಸ್ಟೆನ್ಸಿ ನೋಡಿ, ಈ ರೀತಿ ಗಟ್ಟಿಯಾಗಿಯೇ ಇರಬೇಕು, ತುಂಬ ನೀರಾಗಿ ಮಾಡ್ಕೊಳ್ಬೇಡಿ ಹಿಟ್ಟನ್ನು. ಈಗ ಇದಕ್ಕೆ ಮುಚ್ಚಳ ಮುಚ್ಚಿ 7 ರಿಂದ 8 ಗಂಟೆ ಚೆನ್ನಾಗಿ ಫರ್ಮೆಂಟ್ ಆಗ್ಲಿಕ್ಕೆ ಬಿಡಬೇಕು. ಚೆನ್ನಾಗಿ ಹುಳಿ ಬರಬೇಕು ಹಿಟ್ಟು. ನಂತರ ನೋಡಿ, ಇದು ತೇಗದ ಎಲೆ ಅಂತೇಳಿ ನಮ್ಮ ಮಂಗಳೂರು ಕಡೆ ತುಂಬ ನೋಡ್ಲಿಕ್ಕೆ ಸಿಗ್ತದೆ. ಇದು ತುಳುವಿನಲ್ಲೇ ಇದಕ್ಕೆ ತೆಕ್ಕಿ ಎಲೆ ಅಂತೇಳಿ ಕರಿತೇವೆ ನಾವು. ಇದಕ್ಕೆ ಹಲಸಿನ ಎಲೆ ಕಡುಬು ಮಾಡಲಿಕ್ಕೆ ಇದನ್ನು ಹೆಚ್ಚಾಗಿ ಬಳಸ್ತಾರೆ. ಇವತ್ತು ನಾನು ಇದೇ ಎಲೆಯಲ್ಲಿ ಇಡ್ಲಿ ಹಿಟ್ಟನ್ನು ಹಾಕಿ ಬೇಯಿಸ್ತಾ ಇರೋದು. ಈ ಎಲೆ ಬೆಂದಾದ ನಂತರ ತುಂಬ ಪರಿಮಳ ಬರ್ತಾ ಇರ್ತದೆ. ಆರೋಗ್ಯ ಕೂಡ ತುಂಬ ಒಳ್ಳೆಯದು ಇದು. ನೆಕ್ಸ್ಟ್ ಡೇ ಬೆಳಗ್ಗೆ ಇದು ನೀವಿಲ್ಲಿ ನೋಡ್ತಾ ಇರ್ಬೋದು, ಹಿಟ್ಟು ಎಷ್ಟು ಚೆನ್ನಾಗಿ ಫರ್ಮೆಂಟ್ ಆಗಿ ಉಬ್ಬಿ ಬಂದಿದೆ ಅಂತೇಳಿ. ಈ ರೀತಿ ಹಿಟ್ಟು ಚೆನ್ನಾಗಿ ಉಬ್ಕೊಂಡು ಬಂದರೆ ಇಡ್ಲಿ ಕೂಡ ತುಂಬ ಸಾಫ್ಟಾಗಿ ಬರ್ತದೆ. ಕೆಲವೊಮ್ಮೆ ಚಳಿಗಾಲ ಅಥವಾ ಮಳೆಗಾಲದ ಟೈಮಲ್ಲಿ ಹಿಟ್ಟು ಚೆನ್ನಾಗಿ ಉಬ್ಕೊಂಡು ಬರೋದಿಲ್ಲ. ಆ ಟೈಮಲ್ಲಿ ನೀವು ಹಿಟ್ಟನ್ನು ತಣ್ಣೀರಲ್ಲಿ ರುಬ್ಕೊಳ್ಳೋ ಬದಲು ಸ್ವಲ್ಪ ಉಗುರು ಬೆಚ್ಚಗಿನ ನೀರಲ್ಲಿ ರುಬ್ಕೊಳ್ಬೇಕು. ಆಗ ಚೆನ್ನಾಗಿ ಉಬ್ಕೊಂಡು ಬರ್ತದೆ. ಇಲ್ಲ ಅಂತಂದರೆ ನಿಮ್ಮ ಹತ್ರ ಹುಳಿ ಮಜ್ಜಿಗೆ ಇದ್ರೆ ಅದನ್ನು ಕೂಡ ಸ್ವಲ್ಪ ಹಾಕೊಂಡು ರುಬ್ಕೊಳ್ಬೋದು. ಅದು ಕೂಡ ನಿಮಗೆ ಹಿಟ್ಟು ಹುಳಿ ಬರಲಿಕ್ಕೆ ಹೆಲ್ಪ್ ಮಾಡ್ತದೆ. ಹಿಟ್ಟಿನ ಕನ್ಸಿಸ್ಟೆನ್ಸಿ ನೋಡಿ, ಇಲ್ಲಿ ಡ್ರಾಪ್ ಬೈ ಡ್ರಾಪ್ ಬೀಳುವ ರೀತಿ ಇರಬೇಕು. ಈಗ ಈ ತೇಗದ ಎಲೆಗೆ ಇಡ್ಲಿ ಹಿಟ್ಟನ್ನು ಹಾಕೊಳ್ಬೇಕು. ಎಲೆ ತುಂಬ ಚಿಕ್ಕದಿರೋದ್ರಿಂದ 1 ಅಥವಾ 2 ಸೌಟ್ ಆಗುವಷ್ಟು ಹಿಟ್ಟನ್ನು ಹಾಕೊಂಡ್ರೆ ಸಾಕು. ಹಿಟ್ಟು ಗಟ್ಟಿಯಾಗಿದ್ರೆ ಎಲೆಯಿಂದ ಹೊರಗೆ ಚೆಲ್ಲೋದಿಲ್ಲ. ಅದಕ್ಕೆ ಹೇಳಿದ್ದು ಹಿಟ್ಟನ್ನು ತುಂಬ ನೀರಾಗಿ ಮಾಡ್ಕೊಳ್ಬೇಡಿ ಅಂತೇಳಿ. ಇಷ್ಟು ಗಟ್ಟಿಯಾಗಿಯೇ ಇರಬೇಕು ಹಿಟ್ಟು. ನಂತರ ನಾನಿಲ್ಲಿ ವಿಡಿಯೋದಲ್ಲಿ ತೋರಿಸ್ತಾ ಇರುವ ರೀತಿ 4 ಕಡೆ ಕೂಡ ಹಿಟ್ಟು ಎಲ್ಲಿ ಕೂಡ ಸ್ವಲ್ಪ ಕೂಡ ಚೆಲ್ಲದಿರುವ ರೀತಿ ಮಡಚಿಕೊಳ್ಬೇಕು. ಇದೇ ರೀತಿ ಎಲ್ಲ ಎಲೆಗಳಿಗೆ ಕೂಡ ಇಡ್ಲಿ ಹಿಟ್ಟನ್ನು ಹಾಕೊಂಡು ರೆಡಿ ಮಾಡ್ಕೊಳ್ಬೇಕು. ಈ ರೀತಿ ತೇಗದ ಎಲೆಯಲ್ಲಿ ಮಾಡುವ ಇಡ್ಲಿಗೆ ಉದ್ದಿನ ಗಟ್ಟಿ ಅಂತೇಳಿ ಕರಿತೇವೆ. ಈ ಉದ್ದಿನ ಗಟ್ಟಿ ತುಂಬ ಸಾಫ್ಟಾಗಿ ಬರಬೇಕು ಅಂತ ಹೇಳಿದರೆ ಕುಚ್ಚಲಕ್ಕಿ, ಆಮೇಲೆ ಉದ್ದಿನ ಬೇಳೆ ಮತ್ತು ದೋಸೆ ಅಕ್ಕಿಯ ಮೆಜರ್ಮೆಂಟ್ ತುಂಬ ಇಂಪಾರ್ಟೆಂಟು. ನೀವು 2 ಕಪ್ ಆಗುವಷ್ಟು ಕುಚ್ಚಲಕ್ಕಿಯನ್ನು ತಗೊಂಡ್ರೆ 1 ಕಪ್ ಆಗುವಷ್ಟು ಉದ್ದಿನ ಬೇಳೆ ಮತ್ತು 1 ಕಪ್ ಆಗುವಷ್ಟು ದೋಸೆ ಅಕ್ಕಿಯನ್ನು ತಗೊಳ್ಬೇಕಾಗ್ತದೆ. ಆಮೇಲೆ ನಾನಿಲ್ಲಿ 1/4 ಕಪ್ ಆಗುವ ಸಬ್ಬಕ್ಕಿಯನ್ನು ಕೂಡ ಹಾಕೊಂಡಿದ್ದೇನೆ. ಯಾಕಂತಂದರೆ ಸಬ್ಬಕ್ಕಿಯನ್ನು ಹಾಕೊಳ್ಳೋದ್ರಿಂದ ಉದ್ದಿನ ಗಟ್ಟಿ ಇನ್ನೂ ಸಾಫ್ಟಾಗಿ ಬರ್ತದೆ. ಕುಚ್ಚಲಕ್ಕಿಯನ್ನು ಹಾಕೊಳ್ಳೋದು ಕೂಡ ಅದೇ ಕಾರಣಕ್ಕೆ, ಉದ್ದಿನ ಗಟ್ಟಿ ತುಂಬ ಸಾಫ್ಟಾಗಿ ಬರಬೇಕು ಅಂತೇಳಿ. ಬರೀ ಬೆಳ್ತಿಗೆ ಅಕ್ಕಿಯಲ್ಲೇ ಮಾಡಿದರೆ ಉದ್ದಿನ ಗಟ್ಟಿ ಅಷ್ಟೊಂದು ಸಾಫ್ಟಾಗಿ ಬರಲ್ಲ, ತುಂಬ ಗಟ್ಟಿಯಾಗಿ ಹಾರ್ಡ್ ಆಗಿ ಬಿಡ್ತದೆ. ಈ ಕಡೆ ಗ್ಯಾಸ್ ಮೇಲೆ ಇಡ್ಲಿ ಪಾತ್ರೆ ತಳದಲ್ಲಿ ಸ್ವಲ್ಪ ನೀರನ್ನು ಹಾಕಿ ಅದು ಚೆನ್ನಾಗಿ ಕುದ್ದಾದ ನಂತರ ನಾನೀಗ ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿರುವ ಉದ್ದಿನ ಗಟ್ಟಿನ ಇಟ್ಕೊಳ್ತಾ ಇದ್ದೇನೆ. ಇದನ್ನು ಹೈ ಫ್ಲೇಮಲ್ಲಿ ಒಂದು ಅರ್ಧ ಗಂಟೆ ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗ್ತದೆ. ಯಾಕಂದರೆ ನಾವು ಇದಕ್ಕೆ ಕುಚ್ಚಲಕ್ಕಿ ಹಾಕೊಂಡಿದ್ದೇವಲ್ವ, ಹಾಗೆ ಸ್ವಲ್ಪ ಟೈಮ್ ತಗೊಳ್ತದೆ ಇದು ಬೇಯಲಿಕ್ಕೆ. ಈ ರೀತಿ ನೀವು ಟೂತ್ ಪಿಕ್ ಹಾಕಿ ಚೆಕ್ ಮಾಡ್ಕೊಳ್ಬೋದು ಬೆಂದಿದಾ ಇಲ್ವಾ ಅಂತೇಳಿ. ಟೂತ್ ಪಿಕ್ಕಿಗೆ ಹಿಟ್ಟು ಸ್ವಲ್ಪನೂ ಅಂದ್ಕೊಳ್ಳೋದೇ ಇದ್ದರೆ ಇದು ಬೆಂದಿದೆ ಅಂತೇಳಿ ಅರ್ಥ. ಇದು ಬೇಯ್ತಾ ಇರಬೇಕಾದ್ರೇ ಆ ತೇಗದ ಎಲೆಯ ಪರಿಮಳ ಮನೆ ಪೂರ್ತಿ ಬರ್ತಾ ಇರ್ತದೆ. ಮನೆಯೆಲ್ಲ ಘಮಘಮ ಅಂತ ಇರ್ತದೆ. ನೀವಿಲ್ಲಿ ನೋಡ್ತಾ ಇರ್ಬೋದು, ಈ ಎಲೆ ಬೆಂದಾದ ನಂತರ ಲೈಟ್ ಪಿಂಕಿಶ್ ಕಲರ್ಗೆ ಬಂದಿದೆ. ಈ ಎಲೆಯ ವಿಶೇಷತೆಯೇ ಅದು.
ನಾವು ಈ ಎಲೆಯಲ್ಲಿ ಯಾವ ತಿಂಡಿಯನ್ನು ಮಾಡ್ತೇವೆ ಆ ತಿಂಡಿಯ ಕಲರೇ ಚೇಂಜ್ ಆಗಿ ಬಿಡ್ತದೆ. ಅದಕ್ಕೇ ಈ ಉದ್ದಿನ ಗಟ್ಟಿಯ ಕಲರ್ ಕೂಡ ಚೇಂಜ್ ಆಗಿರೋದು, ಲೈಟ್ ಪಿಂಕಿಶ್ ಕಲರ್ ಬಂದಿರೋದು. ಹಾಗೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಈ ಉದ್ದಿನ ಗಟ್ಟಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತೇಳಿ. ಇದನ್ನು ನೀವು ಚಟ್ನಿ ಅಥವಾ ಸಾಂಬಾರ್ ಜೊತೆ ಸರ್ವ್ ಮಾಡ್ಬೋದು. ಸೊ ನಿಮಗೆ ಕೂಡ ಎಲ್ಲಿಯಾದರೂ ತೇಗದ ಎಲೆಯ ಸಿಕ್ಕಿದ್ರೆ ಈ ಒಂದು ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ, ತುಂಬ ಟೇಸ್ಟಿಯಾಗಿರ್ತದೆ. ಮನೆಯವರಿಗೆ ಎಲ್ಲರಿಗೂ ಕೂಡ ತುಂಬ ಇಷ್ಟ ಆಗ್ತದೆ. ಹಾಗೆಯೇ ಇವತ್ತಿನ ಈ ಉದ್ದಿನ ಗಟ್ಟಿಯ ರೆಸಿಪಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ನಿಮ್ಮ ಅನಿಸಿಕೆಗಳನ್ನು ಕಮೆಂಟಲ್ಲಿ ತಿಳಿಸಿ. ಸಿಗೋಣ ಮುಂದಿನ ಒಂದು ಒಳ್ಳೆಯ ಅಡುಗೆ ಜೊತೆ. ಅಲ್ಲಿವರೆಗೆ ಧನ್ಯವಾದಗಳು.